ಸರ್ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ, ಇವಾಗೆ ಸ್ಪೀಡಾಗಿ ಕರ್ಕೊಂಡೋಗಿ ನನ್ನ ದೇವಸ್ಥಾನ ಹತ್ರ ಬಿಡ್ತೀರಾ? ಏನಪ್ಪ ನೀನು ಸ್ಪೀಡು ಅನ್ನೋ ಪದಕ್ಕೂ ನನಗೂ ಆಗ ಬರಲ್ಲ, ಅಂಥದ್ರಲ್ಲಿ ನನ್ನ ಸ್ಪೀಡಾಗಿ ಹೋಗುವಂತೀಯಲ್ಲ. ಹೋಗ್ಲಿ, ಬೇರೆ ಯಾವುದಾದ್ರು ರೋಡ್ ಇದೆಯಾ? ಇಲ್ಲಪ್ಪ, ದೇವಸ್ಥಾನ ಇರೋದೇ ಸತ್ಯ ನಿಂತಿರೋ ರೋಡಲ್ಲಿ. ಹಾಗಿದ್ರೆ ಇವಾಗ ನಿಮ್ಮ ಸ್ಪೀಡನ್ನು ಕಾಪಾಡಬೇಕು ಸರ್, ಪ್ಲೀಸ್ ಹೆಲ್ಪ್ ಮಾಡಿ. ಜೀವನದಲ್ಲಿ ಮೊದಲನೇ ಸಲ ನಿನಗೆ ಕೊಟ್ಟರೆ ಮಾತು ಉಳಿಸ್ಕೊಳ್ಳೋದಕ್ಕೆ, ನಿನ್ನ ದೇವಸ್ಥಾನ ತಲುಪಿಸೋದಕ್ಕೆ ಸ್ಪೀಡಾಗಿ ಓಡಿಸೇ ಬಿಡ್ತೀನಿ. ಗೋವಿಂದಣ್ಣ, ಯಾಕೆ ನಿಲ್ಸಕ್ ಹೋದ್ರೆ? ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ರೀ. ತಡಿಯ, ನಿನ್ಗೆ ಹೇಳಕ್ ಬೇರೆ ಯಾವ ಹೆಸರು ಸಿಗ್ಲಿಲ್ವಾ? ದೇವಸ್ಥಾನ ಅಂತಾನೆ ಹೇಳ್ಬೇಕಿತ್ತ? ನಾನೇನ್ ಮಾಡ್ಲಿ? ನಂಗೆ ತೋಚಿದ ದೇವಸ್ಥಾನ, ಅದಕ್ಕೆ ದೇವಸ್ಥಾನ ಅಂತ ಹೇಳ್ದೆ. ನಂಗೆ ಗೊತ್ತಿತ್ತ ಆಂಟಿ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ. ಲೋ ಮಗ, ಏನೋ ಹಿಂಗಾಗ್ತಿದೆ. ಇವನೇನೋ ಗೊತ್ತಿಲ್ಲದೆ ದೇವಸ್ಥಾನ ಅಂತ ಹೇಳ್ದ, ಅಲ್ಲಿ ನೋಡಿದ್ರೆ ಆಂಟಿನೂ ಅಲ್ಲೇ ಹೋಗ್ತಾವ್ರೆ. ಅಪ್ಪಿ ತಪ್ಪಿ ಅಮೂಲ್ ಬೇಬಿ ಅಲ್ಲೇ ಹೋಗಿ ಮಾತಾಡ್ಸೋಣ ಅನ್ಕೊಂಡ್ರೆ ಏನೋ ಕತೆ. ಮಾಡೋದೆಲ್ಲ ಮಾಡಿ ಮೇಲೆ ನಿಮ್ ತಾತು ಹುಡುಕ್ತಾ ಇದ್ಯಾ? ಇದೆಲ್ಲ ನಾನು ಮಾಡಿಲ್ಲ, ಆ ದೇವ್ರೇ ನನ್ನ ಬಾಯಲ್ಲಿ ಹೇಳ್ಸಿದ್ದು ಅನ್ಸುತ್ತೆ. ವಿದ್ಯಾಟ ಹೀಗೆ ಇರ್ಬೇಕು ಅಂದ್ರೆ ನಾನು ನೀನು ಏನು ಮಾಡಕ್ಕಾಗಲ್ಲ. ಹಾಗಂತ ನಾವು ಸುಮ್ಮನಿರಕ್ಕಾಗಲ್ಲ. ಗುಗ್ರು ನಡಿಯೋ, ನಾವು ಹೋಗಿ ಅಮೂಲ್ ಬೇಬಿನ ತಡಿಯೋಣ. ಸಾಧ್ಯನೇ ಇಲ್ಲ. ವಿದ್ಯಾ ಅವ್ರನ್ನ ಅಲ್ಲೇ ಮೀಟ್ ಮಾಡಿಸ್ಬೇಕು ಅನ್ಕೊಂಡಿದ್ರೆ ಅದು ನೀವಲ್ಲ, ಯಾರೇ ಬಂದ್ರು ತಡಿಯಕ್ಕಾಗಲ್ಲ. ಸತ್ಯ ಎಲ್ಲರಿಗೂ ಒಂದಿನ ಗೊತ್ತಾಗ್ಲೇಬೇಕು. ಆ ದಿನ ಇವತ್ತನೇ ಅಂತ ನೋಡೇ ಬಿಡೋಣ. ಗೋವಿಂದಣ್ಣ, ನಮ್ ಹುಡುಗರ್ ಗಾಡಿ ರೆಡಿ ಮಾಡ್ಕೊಟ್ರಾ? ಹಾ, ಕೊಟ್ರು, ಎಲ್ಲ ಸರಿ ಇದೆ. ಅದು ಕಿಕ್ಕರು, ಹಾ ಕರೆಕ್ಟ್ ಆಗೇ ಹಾಕಿದ್ದಾರೆ. ಗೋವಿಂದಣ್ಣ, ಈ ಬೇಸಿಗೆ ಕಾಲದಲ್ಲಿ ಯಾರಿದ್ ಗೊಬ್ಬರ ಹಾಕಿರೋದು? ಅಮೂಲ್ ಬೇಬಿ, ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಸತ್ಯ, ಅದು ಹಾ, ನಾನು ಅರ್ಜೆಂಟಾಗೆಲ್ಲ ಹೋಗ್ಬೇಕಾಗಿತ್ತು. ನನ್ನ ಗಾಡಿ ಟೈರ್ ಪಂಚರ್ ಆಗೋಯ್ತು, ಅದಕ್ಕೆ ಇವ್ರ ಹತ್ರ ಡ್ರಾಪ್ ತಗೋತಾ ಇದ್ದೆ. ಅರ್ಜೆಂಟು ಅಂತ್ಯ? ಗೋವಿಂದಣ್ಣನ ಹತ್ರ ಡ್ರಾಪ್ ತಗೋತಿದ್ಯಾ? ಪ್ರಪಂಚದಲ್ಲಿ ಆಮೆ ಸ್ಪೀಡಲ್ಲಿ ಯಾರಾದ್ರೂ ಬೈಕ್ ಓಡಿಸ್ತಾರಂದ್ರೆ ಅದ್ ನಮ್ ಗೋವಿಂದಣ್ಣನೇ. ಅದು ನಿಜ. ಇವ್ರ ಜೊತೆ ಏನಾದ್ರೂ ನೀನ್ ಹೋದ್ರೆ ಹೋದಾಗೇನೆ. ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ನಾನೇ ಡ್ರಾಪ್ ಮಾಡ್ತೀನಿ. ನೋ ಸತ್ಯ, ನಾನು ಇವ್ರ ಜೊತೆನೆ ಹೋಗ್ಬೇಕು. ಇವ್ರ ಜೊತೆನೆ ಹೋಗ್ಬೇಕಾ? ಯಾಕೆ? ಇವ್ರು ನಿನಗೆ ಮುಂಚೆನೆ ಪರಿಚಯನಾ? ಹೌದು. ನೀನೇ ಮೇಂಟೈನ್ ಮಾಡಲ್ಲ. ಸತ್ಯ, ಇವರು 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 ನನ್ನ ಓಲ್ಡ್ ಟೀಚರು. ಓಲ್ಡ್ ಟೀಚರು. ಇಲ್ಲ ಇಲ್ಲ, ನಾನು ಇವ್ರ ಓಲ್ಡ್ ಸ್ಟೂಡೆಂಟು. ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ರು, ಅದಕ್ಕೆ ಹಾಗೆ ರೌಂಡು. ಹೌದೌದು, ನಾನು ಓಲ್ಡ್ ಸ್ಟೂಡೆಂಟು. ಗೋವಿಂದಣ್ಣ, ನೀವು ಗೌರ್ಮೆಂಟ್ ಸ್ಕೂಲ್ ಟೀಚರು, ಅಮೂಲ್ ಬೇಬಿ ಓದಿದ್ದು ಕಾನ್ವೆಂಟ್ ಅಲ್ಲಿ, ಆದ್ರೂ ನಿಮ್ಗೆ ಹೇಗ್ ಲಿಂಕು? ಹೌದು, ಸ್ವಲ್ಪ ವರ್ಷ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಹೌದು, ನಾನು ಸ್ವಲ್ಪ ವರ್ಷ ಪ್ರೈವೇಟ್ ಸ್ಕೂಲ್ ಟೀಚರ್ ಆಗಿದ್ದೆ. ನೀವೇ ಕನ್ಫ್ಯೂಸ್ ಆಗ್ತಿದ್ದೀರಾ ಅಥವಾ ನನ್ನ ಕನ್ಫ್ಯೂಸ್ ಮಾಡ್ತಿದ್ದೀರಾ? ನೀವಿಬ್ರು ಏನೋ ಮುಚ್ಚಿಡ್ತಿದ್ದೀರಾ. ಇವಾಗ ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನೀವು ಹೋಗೋದಕ್ಕೆ ಬಿಡ.
ಇನ್ನು ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ. ಸತ್ಯ, ಇವರು ನಿಮ್ಮ ಅಮ್ಮನ ಹತ್ರ ನಿನ್ನ ಮನೆಗೆ ಸೇರಿಸ್ಕೊಳ್ಳಿ ಅಂತ ಮಾತಾಡಕ್ಕೆ ಹೊರಟಿದ್ದಾರಮ್ಮ. ದಿವ್ಯಾ, ಹೋಗಿ 8 ಸುತ್ತ ಪ್ರದರ್ಶನ ಹಾಕೊಂಬ ಅಮ್ಮ. 8 ಸುತ್ತ? ಯಾವಾಗಲೂ 3 ಸುತ್ತಾನೆ ಹೇಳ್ತಾ ಇದ್ದಿದ್ದು. ಅದೆಲ್ಲ ಮುಂಚೆ ಕಣೆ. ಈಗ ನಿನ್ನ ಮದುವೆ ಆಗ್ತಿರೋ ಹುಡುಗಿ, ಇದು ಒಂಥರ ಹರಕೆ. ಹೋಗಿ ಮುಗಿಸ್ಬಿಟ್ಟು ಬಾರೆ. ನಿನ್ನ ಹರಕೆಗೆ ನಾನು ಕುರಿ ಆಗ್ತೀನಿ. ಹಾಗೆಲ್ಲ ಯಾಕೆ ಮಾತಾಡ್ತೀಯ? ನಿನ್ನ ಒಳ್ಳೇದಕ್ಕೆ ಹೇಳ್ತಿರೋದು. ಹೋಗು. ಸರಿ, ಹೋಗ್ತೀನಿ. ಜಾನಕಿ, ಇದು ಯಾವ ಹೊಸ ಹರಕೆ ಜಾನಕಿ? 8 ಸುತ್ತ ಹಾಕೋದು ನನಗೂ ಗೊತ್ತಿರಲಿಲ್ಲಪ್ಪ. ಹರಕೆ ಎಲ್ಲ ಏನೂ ಇಲ್ಲ ಅತ್ತೆ. ಅವಳನ್ನ ಸ್ವಲ್ಪ ಹೊತ್ತು ದೂರ ಕಳಿಸ್ಬೇಕಾಗಿತ್ತು. ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು. ಏನು ವಿಷಯ ಜಾನಕಿ? ಅತ್ತೆ, ಜಾತಕದಲ್ಲಿ ಏನಾದರೂ ದೋಷ ಇದ್ದರೆ ಪರಿಹಾರ ಮಾಡೋದಕ್ಕೆ ದೇವಸ್ಥಾನದಲ್ಲಿ ಏನಾದರೂ ವಿಶೇಷ ಪೂಜೆ ಇರೋದು ಗೊತ್ತಾ ನಿಮಗೆ? ಜಾತಕದಲ್ಲಿ ದೋಷನಾ? ಈಗ ಯಾವ ಜಾತಕದಲ್ಲಿ ದೋಷ ಇದೆಯಮ್ಮ? ದೋಷ ಇದೆ ಅಂತ ಅಲ್ಲ ಅತ್ತೆ, ದೋಷ ಇದ್ದರೆ ಅನ್ನೋ ಭಯ. ಬೀಗರು ಮತ್ತೆ ಫೋನ್ ಮಾಡಿದರು. ದಿವ್ಯ ಜಾತಕ ಇದ್ದರೆ ಕಳಿಸ್ಕೊಡಿ ಅಂತ ಕೇಳಿದರು. ಅಯ್ಯೋ ದೇವ್ರೆ, ನಾವು ಆವತ್ತೇ ಕೊಟ್ವಲ್ಲ, ಅವರೇ ಬಂದು ತಗೊಂಡು ಹೋದ್ರು. ಜಾತಕ ತಗೊಂಡು ಹೋಗಿ ಗುರುಗಳಿಗೆ ತೋರಿಸಿ 2 ಜಾತಕನೂ ದಿವೀನಾಗಿ ಕೂಡಿ ಬರುತ್ತೆ ಅಂತ ಹೇಳಿದವರು ಈಗೇನಂತೆ ಜಾತಕದಲ್ಲಿ ಸಮಸ್ಯೆ? ಗೊತ್ತಿಲ್ಲ ಅತ್ತೆ. ಮೊದಲು ಕೊಟ್ಟಿದ್ದ ಜಾತಕ ಕಳೆದು ಹೋಗಿದೆ ಅಂತೆ. ಗುರುಗಳು ಮತ್ತೆ ಜಾತಕ ನೋಡಬೇಕು ಅಂತಿದ್ದಾರೆ, ತಂದು ಕೊಡ್ತೀರಾ ಅಂತ ಕೇಳಿದರು. ಆಯ್ತು ಬಿಡು, ಕೊಡೋಣ. ನಮ್ಮ ದಿವ್ಯ ಜಾತಕದಲ್ಲಿ ಆಗಿಲ್ದೇ ಇರೋ ದೋಷ ಈಗೇನಂತೆ? ಮೊದಲು ಜಾತಕ ಕೊಡೋಣ, ದೋಷ ಏನಾದರೂ ಇದೆ ಅಂತ ಗೊತ್ತಾದರೆ ಆಮೇಲೆ ಪರಿಹಾರ ಮಾಡ್ಸೋದ್ರಾಯ್ತು. ಆದರೂ ನನಗೆ ಯಾಕೋ ಆತಂಕ ಅತ್ತೆ. ಏನೂ ಆಗಲ್ಲ ಜಾನಕಿ. ದೇವ್ರು ಏನಾಗಬೇಕು ಅಂತ ಅಂದ್ಕೊಂಡಿರ್ತಾನೋ ಹಾಗೇ ಆಗೋದು. ಯಾರಿಗೆ ಯಾರು ಅಂತ ಜಾತಕದಲ್ಲಿ ಮಾತ್ರ ಅಲ್ಲ, ಹಣೆಯಲ್ಲೂ ಬರೆದಿರುತ್ತೆ, ಗೊತ್ತಾ ನಿನಗೆ? ಅದ್ರಲ್ಲಿ ಯಾವ ದೋಷನೂ ಇರಲ್ಲ. ಅದನ್ನು ಯಾರಿಂದ ತಪ್ಸೋಕ್ಕೂ ಆಗಲ್ಲ. ನೀನು ಸುಮ್ಮನೆ ಆತಂಕ ಪಡ್ಬೇಡ. ಅಮಲ್ ಬೇಬಿ, ಗೋವಿಂದಣ್ಣ ಹೇಳ್ತಿರೋದು ನಿಜನಾ? ಸತ್ಯ, ನೀನು ಅವತ್ತು ನಮ್ಮ ಮನೆಗೆ ಬಂದಾಗ ನೀನು ಯಾಕೆ ಬಂದೆ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಇದನ್ನೆಲ್ಲ ನೀನು ನನ್ನ ಹತ್ರ ಹೇಳ್ಕೊಳಕ್ಕೆ ಬಂದೆ ಅಂತ ನಾನು ಯೋಚನೆನೇ ಮಾಡಲಿಲ್ಲ. ಹರಸಿ ಆರತಿ